ಅಜ್ಜಿ ಯಾವಾಗ್ಲೂ ಮಜ್ಜಿಗೆ ಕೊಡ್ಬಳೆ ಅಂತ ಮಾಡೋರು. ನಾನ್ ಯಾವತ್ತೂ ಮಾಡಿರ್ಲಿಲ್ಲ. ಯಾಕೋ ಇವತ್ತು ನೆನ್ಪಾಯ್ತು, ಮಾಡ್ಬೇಕು ಅನ್ಸ್ತು. ಮಿಕ್ಸಿ ಜಾರ್ಗೆ 7-8 ಹಸಿಮೆಣಸಿನಕಾಯಿ, 1-2 ಇಂಚು ಶುಂಠಿ, 1 ಚಮಚ ಜೀರಿಗೆ, 1 ಗರಿ ಕರಿಬೇವನ್ನ ಹಾಕಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನಂತರ 1/2 ಲೀಟರ್ ಮೊಸರನ್ನ ತಗೊಂಡಿದ್ದೀನಿ, ಚೆನ್ನಾಗಿ ಕಡ್ಕೊಳ್ತಾ ಇದ್ದೀನಿ. ನಂತರ 1 ಬಾಣಲೆಗೆ ಗಟ್ಟಿಯಾಗಿರುವಂತಹ 1 ಲೋಟ ಮಜ್ಜಿಗೆ, 1 ಲೋಟ ನೀರು, ರುಬ್ಕೊಂಡಿದ್ದಂತಹ ಮಿಶ್ರಣ ಜೊತೆಗೆ 2 ಚಮಚ ಎಳ್ಳು, 1 ಗರಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಕುದಿ ಬಂದ ನಂತರ 2 ಲೋಟ ಅಕ್ಕಿ ಹಿಟ್ಟನ್ನ ಹಾಕಿ ಕೈ ಬಿಡದೆ ತಿರುಗಿಸ್ಕೊಳ್ತಾನೆ ಸ್ಟವ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ. ನಂತರ 1 ತಟ್ಟೆನ ಮುಚ್ಚಿ ಹಾಗೆ 10 ನಿಮಿಷ ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಬೆಚ್ಚಗಿರೋ ಹಾಗೇನೆ ಹಿಟ್ಟನ್ನ ಸ್ವಲ್ಪ ಎಣ್ಣೆ ಕೈನ ಮಾಡ್ಕೊಂಡು ನಾದ್ಕೊಳ್ಬೇಕಾಗತ್ತೆ. ನಾನ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಬೇರೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೊಂಡಿದ್ದೀನಿ. ಹಿಟ್ಟು ಈ ಅದಕ್ಕಿದ್ರೆ ಸಾಕಾಗುತ್ತೆ. ಎಣ್ಣೆ ಕೈನ ಮಾಡ್ಕೊಂಡು ಕೋಡ್ಬಳೆನ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹೊಸ್ಕೊಳ್ಬೇಕಾಗತ್ತೆ. ದಿಢೀರಾಗಿ ಮಜ್ಜಿಗೆ ಕೋಡ್ಬಳೆನ ಎಷ್ಟು ಸುಲಭವಾಗಿ ಮಾಡಬಹುದು ಅಲ್ವಾ. ಕೋಡ್ಬಳೆನ ಹೊಸ್ಕೊಂಡ ನಂತರ ಬಿಸಿಯಾಗಿರುವಂತಹ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮ್ ಇಟ್ಟು ಕೆಂಪುಗೆ ಕರ್ಕೊಂಡ್ರೆ ರುಚಿಯಾದಂತಹ ಗರ್ಗರಿಯಾದ ಮಜ್ಜಿಗೆ ಕೋಡ್ಬಳೆ ರೆಡಿ. ಮಜ್ಜಿಗೆ ಕೋಡ್ಬಳೆಗೆ ಕರಿಬೇವನ್ನ ಸ್ವಲ್ಪ ಹೆಚ್ಚಾಗಿ ಹಾಕೋದ್ರಿಂದ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್